ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ತುಂಬ ದಿವಸದ ಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ, ನಾನು ಬೆಂಗಳೂರಲ್ಲಿ ಹೋಗಿರೋ ದೇವಸ್ಥಾನಗಳ ಬಗ್ಗೆ. ಸ್ವಲ್ಪ ದೊಡ್ಡ ದೊಡ್ಡ ದೇವಸ್ಥಾನಕ್ಕೂ ಹೋಗಿದ್ದೀನಿ, ಬಟ್ ಅಲ್ಲೆಲ್ಲ ತುಂಬ ಕಡೆ ವಿಡಿಯೋ ರೆಕಾರ್ಡ್ ಮಾಡೋಂಗಿಲ್ಲ. ಹಾಗಾಗಿ ನಾನು ಇದ್ದ ಏರಿಯಾದಲ್ಲಿ ಎಷ್ಟು ದೇವಸ್ಥಾನ ಇದ್ದು ಅಷ್ಟು ದೇವಸ್ಥಾನ ಎಲ್ಲದಕ್ಕೂ ಹೋಗಿದ್ದೆ ನಾನು. ಸೊ ಇದು ಮೊದಲನೇದು ಮಾರಮ್ಮ ದೇವಸ್ಥಾನ. ತುಂಬಾ ಚೆನ್ನಾಗಿದ್ದಾವೆ ಆ್ಯಕ್ಚುಲಿ. ಇಲ್ಲಿ ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾರೆ ಭಟ್ರು. ಒಂದು ವಿಶೇಷ ಏನು ಗೊತ್ತಾ, ಬೆಂಗಳೂರಲ್ಲಿ ತುಂಬಾ ದೇವಸ್ಥಾನಗಳಿದ್ದಾವೆ. ಒಂದೊಂದು ದೇವಸ್ಥಾನವೂ ಅದರದ್ದೇ ಅದರ ವಿಶೇಷತೆ, ಆಮೇಲೆ ಡಿಸೈನ್, ದೇವರು, ಅಫ್ಕೋರ್ಸ್ ದೇವರೆಲ್ಲ ದೇವರುಗಳು ಚೇಂಜ್, ಸ್ವಲ್ಪ ಡಿಫ್ರೆಂಟ್ ದೇವರುಗಳು ಇದ್ದಾರಲ್ಲಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಎಷ್ಟು ಜನ ದೇವ್ರಗಳದ್ದು ಫೋಟೋ ಹಾಕಿದ್ದಾರೆ ಅಂತ. ಇವರೆಲ್ಲರದ್ದು ದೇವಸ್ಥಾನಗಳಿದ್ದಾವೆ ಅಲ್ಲಿ, ಮತ್ತು ಸುಮ್ಮನೆ ಫೋಟೋ ಹಾಕಿಲ್ಲ, ಅಲ್ಲಿದ್ದಾವೆ ಆ ದೇವಸ್ಥಾನಗಳು. ಬೇರೆ ಎಲ್ಲೂ ನೋಡೋಕ್ಕೆ ಸಿಗಲ್ಲ, ಮೇ ಬಿ ಅಲ್ಲೇ ಸಿಗುತ್ತೆ. ಸೊ ನಾನು ತುಂಬಾ ಆಶ್ಚರ್ಯಪಟ್ಟೆ. ಮತ್ತು ಬೆಂಗಳೂರಲ್ಲಿ ವಿಡಿಯೋ ಮಾಡೋಕ್ಕೆ ಸಿಗುತ್ತೆ ಈ ದೇವಸ್ಥಾನಗಳಲ್ಲಿ. ನಮ್ಮ ಕಡೆಗಳೆಲ್ಲ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕ್ಕೆ ಸಿಗಲ್ಲ, ಇಲ್ಲೆಲ್ಲ ಸಿಗುತ್ತೆ. ಸೊ ಅದಕ್ಕೆ ಈಸಿಯಾಗಿ ವಿಡಿಯೋ ಮಾಡೋಕ್ಕಾಯಿತು. ತುಂಬಾ ಚೆನ್ನಾಗಿತ್ತು. ನಾನು ಇದ್ದ ಏರಿಯಾದಲ್ಲಿ ನಾನಿದ್ದ ಏರಿಯಾದಲ್ಲಿ ಅಲ್ಲಿ ಎಷ್ಟೋ ಏರಿಯಾಗಳಿದ್ದಾವೆ, ಎಷ್ಟೋ ಕಾಲೋನಿಗಳಿದ್ದಾವೆ, ಎಷ್ಟೋ ಕ್ರಾಸ್ಗಳಿದ್ದಾವೆ. ಬಟ್ ನಾನಿದ್ದ ಏರಿಯಾದಲ್ಲಿ ನನ್ನ ಸುತ್ತಮುತ್ತಲು, ಅಂದರೆ ನಾನು ನಡ್ಕೊಂಡು ಹೋಗೋಕ್ಕಾಗುವಂಥ ಇದ್ದ ದೇವಸ್ಥಾನಗಳಿವು. ಅದೊಂದು 10-15 ದೇವಸ್ಥಾನಗಳಿದ್ವು. ಆ 15 ದೇವಸ್ಥಾನಗಳಿಗೆ ನಾನು ಹೋಗಿದ್ದೀನಿ. ಎಲ್ಲ ದೇವಸ್ಥಾನಗಳು ತುಂಬಾ ಚೆನ್ನಾಗಿದ್ದಕ್ಕೆ ಅವುಗಳ ವಿಡಿಯೋನ, ಇದು 2ನೇ ಸಲ ಹೋಗಿದ್ದಾಗ ಮಾಡಿರೋ ವೀಡಿಯೋಸ್ ಇವು. ಇಷ್ಟೆಲ್ಲ ಹತ್ತಿರದಿಂದ ದೇವ್ರು ನೋಡೋಕ್ಕೆ ಸಿಗೋದಿಲ್ಲ ಎಲ್ಲೂ, ಯಾಕಂದರೆ ಬೇರೆ ಕಡೆ ಎಲ್ಲ ವೀಡಿಯೋನೇ ಮಾಡಬೇಡ ಅಂತಾರೆ. ನಾನು ಹೋದಾಗ ವೀಡಿಯೋ ಮಾಡೋ ಪರ್ಮಿಷನ್ ಕೊಟ್ಟರು ನನಗವರು. ಆ್ಯಕ್ಚುಲಿ ನಾನು ಕೇಳಿದೆ ಅವರಿಗೆ, ವಿಡಿಯೋ ಮಾಡಲಾ ಅಂತ ಹೇಳಿ ಕೇಳಿದೆ ನಾನು. ಅವ್ರು ಭಟ್ರು ಮಾತಾಡ್ಸಿದ್ರು ನನಗೆ. ಸೊ ನಾನು ಕೇಳಿದೆ ಮಾಡಲಾ ಅಂತ. ಅವ್ರು ಹೇಳಿದ್ರು ಓಕೆ ಮಾಡಿ, ತೊಂದರೆ ಇಲ್ಲ ಅಂದರು. ಸೊ ಆ ವಿಡಿಯೋ ಮಾಡಿದ್ದಾಗ ಬಂದಿರೋ ದೃಶ್ಯಗಳು ಇವು. ಸೊ ನನ್ನ ಬೇರೆ ವ್ಲಾಗ್ಗಳೆಲ್ಲ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ಹೋಗಿರೋ ದೇವಸ್ಥಾನದ ಹಿಂದಿನ ಕಥೆಗಳೇನಾರು ಇದ್ದರೆ ಹೇಳಲಿಕ್ಕೆ ಟ್ರೈ ಮಾಡಿರ್ತೀನಿ. ಬಟ್ ಇದರಲ್ಲಿ ನಾನು ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂದರೆ, ಅಲ್ಲಿ ಕಥೆಗಳು ನನಗೂ ಸರಿಯಾಗಿ ಗೊತ್ತಿಲ್ಲ. ಈ ದೇವಸ್ಥಾನ, ಈಗ ಕಾಣ್ತಾ ಇರೋ ದೇವಸ್ಥಾನ ಈಶ್ವರನ ದೇವಸ್ಥಾನ, ಅರ್ಕೇಶ್ವರ ಅಂತ ಬರೆದಿದೆ ಇಲ್ಲ ಆಲ್ರೆಡಿ. ಈ ದೇವಸ್ಥಾನದ ಲೊಕೇಶನ್ ಮಾತ್ರ ಟೂ ಗುಡ್ ಲೊಕೇಶನ್. ಇಲ್ಲಿ ತುಂಬ ಸೀರಿಯಲ್ ಶೂಟಿಂಗ್ ನಡೀತೆ. ನೀವು ಆಮೇಲೆ ನಾನು ಸೀರಿಯಲ್ ನೋಡ್ಬೇಕಾದ್ರೆ ಅಬ್ಸರ್ವ್ ಮಾಡಿದ್ದೆ, ತುಂಬ ಸೀರಿಯಲ್ ಶೂಟಿಂಗ್ ನಡೀತದೆ ಈ ಲೊಕೇಶನಲ್ಲಿ. ಇಡೀ ಸೌತ್ ಬೆಂಗಳೂರು ಪೂರ್ತಿ ವ್ಯೂ ಇದೆ ಇಲ್ಲಿ. ನಂಗೆ ತುಂಬಾ ಇಷ್ಟ ಆಯಿತು. ಸಂಜೆ ಟೈಮ್ ಹೋಗಿದ್ದು ನಾವು, ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲೋ ಗುಜರಾತಲ್ಲೋ ರಾಜಸ್ಥಾನದಲ್ಲೋ ಎಲ್ಲೋ ಬ್ಲೂ ಸಿಟಿ ಅಂತ ಹೇಳಿ ಒಂದು ಊರೇ ಇದೆ ಅಂತೆ. ಹಾಗೆ ಇದು ವೈಟ್ ಸಿಟಿ ಥರ ಕಾಣ್ತಾ ಇದೆ ನನಗೆ. ಈ ಲೊಕೇಶನಲ್ಲಿ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿದ್ವಿ ನಾವು, ಸ್ವಲ್ಪ ಹೀಗೆ ಈ ರೀತಿ ವಿಡಿಯೋಸ್ ಮಾಡಿದ್ವಿ. ಆಮೇಲೆ ಇಲ್ಲಿಂದ ಷಣ್ಮುಖ ಹಿಲ್, ಓಂಕಾರ್ ಹಿಲ್, ಈ ಹಿಲ್ಗಳೆಲ್ಲ ಕಾಣ್ತವೆ, ನಾವು ಹೋಗಿರೋ ದೇವಸ್ಥಾನಗಳ ಹಿಲ್. ಮತ್ತು ಈ ಬಿಲ್ಡಿಂಗ್ಸ್ ಇದೆಲ್ಲ ನಾವು ನೋಡ್ತಾ ಎಂಜಾಯ್ ಮಾಡ್ತಾ ಇದ್ವಿ ಆ ದೇವಸ್ಥಾನಕ್ಕೆ ಹೋದಾಗ. ಅಲ್ಲಿ ಕುತ್ಕೊಳ್ಳಿಕ್ಕೆ ಸ್ಪೇಸ್ ಇದೆ, ಕುತ್ಕೊಂಡು ನೋಡೋಕ್ಕೆ ಸಿಗುತ್ತೆ. ಸೊ ಅದೇ ಹೇಳ್ದಾಗೆ ಅವುಗಳ ಸ್ಟೋರಿ ಗೊತ್ತಿಲ್ಲ, ಅಲ್ಲಿ ಹೇಗೆ ಆ ದೇವಸ್ಥಾನ ಬಂತು, ಯಾರು ಇದು ಮಾಡಿದ್ದು, ಸ್ಟೋರಿಗಳು ನನಗೂ ಗೊತ್ತಿಲ್ಲ. ಬಟ್ ವಿಡಿಯೋ ಮಾಡೋಕ್ಕೆ ಮಾತ್ರ ನಂಬರ್ 1. ಸೊ ಈ ವ್ಯೂ ಒನ್ ಆಫ್ ದ ಬೆಸ್ಟ್ ವ್ಯೂ ಬೆಂಗಳೂರಲ್ಲಿ. 2ನೇದು ಹೇಳೋದಾದರೆ, ಷಣ್ಮುಖ ಹಿಲ್ಲಿಗೆ ಹೋದರೆ, ಷಣ್ಮುಖ ಹಿಲ್ಲಿಂದ ಕೂಡ ತುಂಬಾ ಬೆಸ್ಟ್ ವ್ಯೂ ಇದೆ. ಎಲ್ಲ ಕಡೆಯಿಂದ ಹೈಯೆಸ್ಟ್ ಬಿಲ್ಡಿಂಗ್ ನೋಡ್ರೆ ಚೆನ್ನಾಗಿ ಕಾಣುತ್ತೆ. ಬಟ್ ಈ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಅದ್ರ ಬಗ್ಗೆ ಯಾವುದೇ ಮಾತಿಲ್ಲ. ದೇವಸ್ಥಾನಗಳ ಹಿಸ್ಟ್ರಿಗಳು ಹೇಳಬೇಕು ಅಂತ ಹೇಳಿ ನಾನು ಅಂದ್ಕೊಂಡೆ ವಿಡಿಯೋದಲ್ಲಿ. ಬಟ್ ನನಗೆ ಯಾವುದೇ ದೇವಸ್ಥಾನಗಳ ಹಿಸ್ಟ್ರಿ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಏನು ಮಾಡಿದೆ ಅಂದರೆ, ಈ ರೀತಿ ಟೈಮ್ ಪಾಸ್ ಆಗುವಂಥ ಮಾತನ್ನು ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಏನು ಮಾತಾಡೋದು ಅಂದರೆ ಇಷ್ಟ ನಮಗೆ. ಅದಕ್ಕೆ ಈ ವಿಡಿಯೋದಲ್ಲಿ ಬಂದಿರೋ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ನಾನು ಒಂದೇ ಟೈಮ್ ಹೋಗಿಲ್ಲ. ಎಲ್ಲ ದೇವಸ್ಥಾನಕ್ಕೂ ಪ್ರತಿ ಸಲ ಬೆಂಗಳೂರಿಗೆ ಹೋದಾಗ ವಿಸಿಟ್ ಮಾಡಿದ್ದೀನಿ ಕೆಲವೊಂದು ಟೈಮಲ್ಲಿ. ಇನ್ನು ಕೆಲವೊಂದು ದೇವಸ್ಥಾನಗಳಿಗೆ 1 ಸಲ 2-3 ದೇವಸ್ಥಾನಗಳು ಹೀಗೆ ವಿಸಿಟ್ ಮಾಡಿರೋದು. ಸೊ ಇದು ಕೂಡ ಅಷ್ಟೇ. ಇದು ಮೇ ಬಿ ನಾನು ಲಾಸ್ಟ್ ಟೈಮ್ ಹೋದಾಗೆ ಮಾಡಿದ್ದು. ಈ ದೇವಸ್ಥಾನ ಮೂಕಾಂಬಿಕಾ ದೇವಸ್ಥಾನ. ನಮ್ಮ ಮನೆಯಿಂದ 2 ಕ್ರಾಸ್, 2 ಓಣಿ ಅಂತಾರಲ್ಲ, 2 ಕ್ರಾಸ್ ಬಿಟ್ಟಿದೆ. ಅಂದರೆ ನಮ್ಮದು 6th ಕ್ರಾಸ್ ಅಂದರೆ ಇದು 8th ಕ್ರಾಸಲ್ಲಿದೆ. ಹೀಗೆ
ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ಯಾರೂ ಇರಲಿಲ್ಲ ಇಲ್ಲಿ. ದೇವಸ್ಥಾನಗಳದ್ದೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ಮಧ್ಯಾಹ್ನ ಟೈಮಿಗೆ ಹೋಗಬೇಕು, ಯಾರೂ ಇರಲ್ಲ ಅಲ್ಲಿ ದೇವ್ರನ್ನ ಬಿಟ್ಟರೆ, ಆ ರೀತಿ ಇದು ಆ್ಯಕ್ಚುಲಿ ಇಲ್ಲಿ ಯಾರೂ ಇರಲಿಲ್ಲ ನಾವು ಹೋದಾಗ. ಬಟ್ ಆಮೇಲೆ ಭಟ್ರು ಬಂದರು 4 ಗಂಟೆ 5 ಗಂಟೆ ಸುಮಾರಿಗೆ ನಾನು ಹೋಗಿದ್ದೆ, ಆಮೇಲೆ ಬಂದರು. ಬಟ್ ಅದು ನಿಜಾನೇ, ಮಧ್ಯಾಹ್ನ ಟೈಮಿಗೆ ಹೋಗಿ ದೇವಸ್ಥಾನಗಳಲ್ಲಿ ಮೇ ಬಿ ಯಾರೂ ಸಿಗಲ್ಲ ನಂಗೆ ಅನಿಸುತ್ತೆ. ನಾನು ಇಲ್ಲಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಕ್ಕೂ ಮಧ್ಯಾಹ್ನ ಟೈಮಿಗೆ ಹೋಗಿದ್ದೀನಿ. ಲಾಸ್ಟ್ ಟೈಮ್ ಷಣ್ಮುಖ ಹಿಲ್ಸಿಗೆ ಮಾತ್ರ ರಾತ್ರಿ ಹೋಗಿದ್ದೆ, ಸಂಜೆ ಆಗಿಬಿಟ್ಟಿತ್ತು ಅವಾಗ. ಸೊ ಇಲ್ಲಿ ಮೂಕಾಂಬಿಕಾ ದೇವಿ ಮೊದಲನೇ ದೇವಿ, ಎರಡನೇದು ಸುಬ್ರಹ್ಮಣ್ಯ ದೇವರಿದ್ದಾನೆ, ನೆಕ್ಸ್ಟ್ ಗಣಪತಿ ದೇವರಿದ್ದಾನೆ. ಅಫ್ಕೋರ್ಸ್ ಗಣಪತಿ ಎಲ್ಲ ಕಡೆ ಇರ್ತಾನೆ. ಒನ್ ಆಫ್ ಮೈ ಫೇವ್ರೆಟ್ ದೇವರುಗಳಲ್ಲಿ ಅವನು ಮೊದಲನೇ ಅವನು. ಸೊ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಎಲ್ಲ ನೀಟಾಗಿ ಕ್ಲೀನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಮೇ ಬಿ ರಥದೇವರು ಕಾಣುತ್ತೆ. ರಥದೇವರು ಅಂದರೆ ಪಲ್ಲಕ್ಕಿ ಒಯ್ತಾರಲ್ಲ ಉತ್ಸವಕ್ಕೆ, ಪಲ್ಲಕ್ಕಿ ದೇವರು ಅಂತ ಕಾಣುತ್ತೆ. ಸೈಡಿಗೆ ಇಟ್ಟಿದ್ರು, ಐ ಡೋಂಟ್ ನೋ. ಅಲ್ಲಿ ಹೇಳ್ತಾ ಇದ್ದಿದ್ದು ಹಾಗೆ, ಅವರು ಹೇಳ್ತಾ ಇದ್ರು, ಅಲ್ಲೊಬ್ರು ಭಟ್ರು ಬಂದಿದ್ರು ಆ ಟೈಮಿಗೆ, ಅವರು ಹೇಳ್ತಾ ಇದ್ದಿದ್ದು ಹಾಗೆ. ನಂತರ ಆ ಭಟ್ರು ಮೇ ಬಿ ಜಾತಕ ನೋಡ್ತಾರೆ ಕಾಣುತ್ತೆ. ಆ ಜಾತಕ ತೋರಿಸಿ ಕೂಡ ಒಂದು ಲೇಡಿ ಬಂದಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಕಳೆದ್ಮೇಲೆ ಜನ ಬರ್ಲಿಕ್ಕೆ ಶುರು ಆಯಿತು. 5 ಗಂಟೆ 5:30 ಆಗೋದು ಅದಕ್ಕೆ. ಸೊ ಮೂಕಾಂಬಿಕಾ ದೇವಿ ಟೆಂಪಲ್ ಆದಮೇಲೆ ನಾನು ಹೋಗಿದ್ದು ಬಸವನ ಟೆಂಪಲ್. ಬಸವನ ಟೆಂಪಲ್ ತುಂಬಾ ಸೂಪರಾಗಿತ್ತು. ಒಂಥರ ಡಿಫ್ರೆಂಟ್ ವೈಬ್ ಕೊಡ್ತಿತ್ತು. ಅಲ್ಲಿ ಆಲ್ರೆಡಿ ಯಾರೋ ಪೂಜೆ ಕೂಡ ಮಾಡ್ತಾಯಿದ್ರು. ನಾನು ಕೂಡ ಸೈಡ್ ನಿಂತ್ಕೊಂಡು ನೋಡಿದೆ. ಆಮೇಲೆ ದೇವ್ರಿಗೆ ನಮಸ್ಕಾರ ಮಾಡಿ ದೇವ್ರ ದರ್ಶನ ಮಾಡಿ ವಾಪಸ್ ಬಂದ್ವಿ. ಸ್ವಲ್ಪ ಸಣ್ಣ ದೇವಸ್ಥಾನ ಇದು. ಹೇಗೆ ಅಂದರೆ ಈ ಲಿಂಗಾಯತ ಸಮಾಜದ ದೇವಸ್ಥಾನ, ಮೇ ಬಿ ಆ ಏರಿಯಾ ಲಿಂಗಾಯತರ ಏರಿಯಾ ಇತ್ತದು, ಅದೇ ಏರಿಯಾದಲ್ಲಿ ಸಿಕ್ಕಿದ್ದು. ಸೊ ಅವರು ಸಮಾಜದ ದೇವಸ್ಥಾನ ಅದು. ನನಗಂತೂ ತುಂಬಾ ಇಷ್ಟ ಆಯಿತು ದೇವ್ರಿಗೆ. ಬೆಂಗಳೂರಲ್ಲಿ ದೇವಸ್ಥಾನಗಳಿಗೆ ಕಮ್ಮಿ ಇಲ್ಲ, ಹಾಗಂತ ಈ ಸಣ್ಣ ಪುಟ್ಟ ದೇವಸ್ಥಾನಗಳ ಹಿಸ್ಟ್ರಿಗಳು ಇಲ್ಲ ಅಂತಲೂ ಅಲ್ಲ, ಇರುತ್ತೆ. ಆ ಹಿಸ್ಟ್ರಿಗಳು ನಮಗೆ ಸಿಗಲ್ಲ ಅಷ್ಟೇ. ಆ ದೇವಸ್ಥಾನ ಕಟ್ಟಿಸಿದವರಿಗೆ, ಅಲ್ಲಿರೋ ಸುತ್ತಮುತ್ತ ಇದ್ದವ್ರಿಗೆ ಅಷ್ಟೇ ಗೊತ್ತಿರುತ್ತೆ, ಬಿಟ್ಟರೆ ನಮ್ಗಳಿಗೆ ಸಿಗೋದಿಲ್ಲ. ಈವನ್ ಈ ದೇವಸ್ಥಾನಗಳದ್ದು ಅಡ್ರೆಸ್ ಗೂಗಲಲ್ಲಿ ಸಹ ಸಿಗೋದು ಸುಳ್ಳು, ಯಾಕಂದರೆ ಅಷ್ಟು ಸಣ್ಣ ದೇವಸ್ಥಾನ ಅದು. ತುಂಬಾ ಚೆನ್ನಾಗಿದೆ. ಅಂದರೆ ಅಲ್ಲಿ ಸಮಾಜದವ್ರು ಕಟ್ಸಿರೋದಲ್ಲ ಅದು, ಅವರು ಕಟ್ಸ್ಕೊಂಡಿರೋದಕ್ಕೆ ಅದು ಸಿಗೋದು ಸುಳ್ಳು. ಹಿಸ್ಟ್ರಿ ಅಂತೂ ಮೊದಲು ಸಿಗಲ್ಲ. ಗೂಗಲ್ ಮ್ಯಾಪಲ್ಲಿ ಅಡ್ರೆಸ್ ಸಿಗ್ಬೋದು ಇದ್ರದ್ದು, ಬಟ್ ಹಿಸ್ಟ್ರಿ ಸಿಗೋದು ಸ್ವಲ್ಪ ಕಷ್ಟ. ಸೊ ಅದೇ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಒಂದು 5 ಅಥವಾ 10 ನಿಮಿಷ ನಡ್ಕೊಂಡು ಹೋದರೆ ಕಾಳಿಕಾ ದೇವಿದು ಒನ್ ಆಫ್ ದ ಬೆಸ್ಟ್ ದೇವಸ್ಥಾನ ಸಿಗ್ತದೆ. ನನಗೆ ನನ್ನ ಲೈಫಲ್ಲೇ ನೋಡಿರೋ ದೇವಸ್ಥಾನದಲ್ಲಿ ಮೊದಲನೇದು ಇಲ್ಲಿ ಉಡುಪಿಯಲ್ಲಿ ನೋಡಿದ್ದೀನಿ ನಾನು ಮೂರ್ತಿ, ಕಾಳಿಕಾ ದೇವಿ ಅಮ್ಮಂದು ಮೂರ್ತಿ ಉಡುಪಿಯಲ್ಲಿ ನೋಡಿದ್ದೀನಿ. ಸೊ ಅದರ ನಂತರ ಎರಡನೇದು ಇದು ತುಂಬಾ ಇಂಪ್ರೆಸ್ ಮಾಡಿದೆ ನನಗೆ ಈ ದೇವಸ್ಥಾನ. ಯಾಕಂದರೆ ಈ ಮೂರ್ತಿಯಿಂದ ಈ ದೇವಸ್ಥಾನದ ಕಳೆ ಬೇರೆ ಲೆವೆಲ್ಲೇ ತೊಗೊಂಡೋಗಿದೆ. ಮೇನ್ ದೇವಸ್ಥಾನ ಇರೋದು ಕಾಳಿಕಾ ದೇವಿದೆ, ನಂತರ ವೆಂಕಟೇಶ್ವರ ಸ್ವಾಮಿದು ಕೂಡ ದೇವಸ್ಥಾನ ಇದೆ, ಪಕ್ಕದಲ್ಲೇ ಇದೆ. ಐ ಥಿಂಕ್ ಮೊದಲನೇದೇ ಮೇ ಬಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಆದರೆ ಕಾಳಿಕಾ ದೇವಿ ದೇವಸ್ಥಾನ ಹೊರಗಡೆ ಆ ಮೂರ್ತಿ ಮಾಡಿದಾರಲ್ಲ, ಅದರಿಂದ ಅದು ತುಂಬ ಎಫೆಕ್ಟಿವ್ ಆಗಿ ತುಂಬ ಇದರಲ್ಲಿ ಕಾಣುತ್ತೆ, ತುಂಬ ಇಂಪ್ರೆಸಿವ್ ಆಗಿ ಕಾಣ್ತದೆ ದೇವಸ್ಥಾನ. ಅಲ್ಲಿ ಹೋದ್ಮೇಲೆ ಕಾಳಿಕಾ ದೇವಿ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಪಕ್ಕದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ವೆಂಕಟೇಶ್ವರ ಸ್ವಾಮಿ, ಕತ್ತಿಮಾರಮ್ಮ, ಕಾಳಿಕಾ ದೇವಿ, ದುರ್ಗಮ್ಮ ಎಲ್ಲ ಒಂದೇ ಕಡೆ ಇದ್ದಾರೆ ಇಲ್ಲಿ ಈ ದೇವಸ್ಥಾನದಲ್ಲಿ. ಇಲ್ಲಿ ಸೈಡಿಗೆ ಕಾಣ್ತಾ ಇರೋದು ರಾಮ ಲಕ್ಷ್ಮಣ ಸೀತೆ ಇದೆಲ್ಲ, ಅದು ಇದು ಮೇ ಬಿ. ಸೊ ಈ ದೇವಸ್ಥಾನ ಸ್ವಲ್ಪ ಪವರ್ಫುಲ್ ಅಂತ ಅಲ್ಲಿಯೇ ಜನ ಹೇಳ್ತಾರೆ. ಅಲ್ಲಿ ಸ್ವಲ್ಪ ಎಲ್ಲರೂ ಬಂದು ದೇವ್ರ ಹತ್ರ ಬೇಡ್ಕೊಳ್ತಿದ್ದು ನೋಡಿದೆ, ನಾನು ಅಬ್ಸರ್ವ್ ಮಾಡಿದೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಕೂಡ. ಇಲ್ಲಿ ಬೇಡ್ಕೊಂಡಿದ್ದು ನೆರವೇರಿದ್ರೆ ಅಲ್ಲಿ ಜನ ಅಮ್ಮನಿಗೆ ಲಿಂಬುವಿಂದ ಮಾಲೆ ಮಾಡಿ ಹಾಕ್ತಾರಂತೆ. ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ಅಲ್ಲಿಯೇ ಸಂಪ್ರದಾಯಗಳು. ಇಲ್ಲಿ ಚೌಡೇಶ್ವರಿ ದೇವಿ ಕೂಡ ಇದ್ದಾಳೆ, ನಾ ಹೆಸರು ಓದಲಿಲ್ಲ ಅಷ್ಟೇ. ಅವಳು ಅದು ಒಳಗಡೆ ಇದ್ದಾಳೆ. ಆ್ಯಕ್ಚುಲಿ ಒಳಗಡೆ ದುರ್ಗಮ್ಮ ಕೂಡ ಇದ್ದಾಳೆ. ದುರ್ಗಮ್ಮ, ಚೌಡೇಶ್ವರಿ ದೇವಿ, ಕತ್ತಿಮಾರಮ್ಮ, ಕಾಳಿಕಾ ದೇವಿ, ವೆಂಕಟೇಶ್ವರ ಸ್ವಾಮಿ ಎಲ್ಲರೂ ಇದ್ದಾರೆ. ಇಲ್ಲಿ ತುಂಬ ಜನನೇ ಇದ್ದಾರೆ ಆ್ಯಕ್ಚುಲಿ. ಒಳಗಡೆಯಿಂದನೂ ತುಂಬಾ ಚೆನ್ನಾಗಿ ಕಾಣ್ತದೆ. ಆಲ್ರೆಡಿ ನಾ ಹೇಳ್ದಂಗೆ ಲಿಂಬುವಿಂದ ಮಾಲೆ ಹಾಕಿದ್ದಾರೆ ಅಮ್ಮನಿಗೆ, ಅದರಿಂದ ಅವಳು ಸಂತೃಪ್ತಳಾಗ್ತಾಳೆ ಅನ್ನೋದು ಅಲ್ಲಿ ಜನರ ನಂಬಿಕೆ. ಅಲ್ಲಿಯ ರೂಢಿಗಳು. ನನಗಂತೂ ತುಂಬಾ ಇಷ್ಟ ಆಯಿತು ದೇವಸ್ಥಾನ. ನಾನು ಇಲ್ಲಿಗೆ ಆಲ್ರೆಡಿ 3 ಸಲ ಹೋಗಿ ಬಂದಿದ್ದೀನಿ. ಫಸ್ಟ್ ಟೈಮ್ ಹೋದಾಗ ನನಗೆ ಆ್ಯಕ್ಚುಲಿ ಭಯ ಆಯಿತು, ಯಾಕಂದರೆ ಇಲ್ಲಿ ಯಾರೂ ಇರಲಿಲ್ಲ ಮತ್ತು ತುಂಬಾ ಕತ್ಲೆ ಇದೆ ಒಳಗೆ.
ಯಾಕೆ ಗೊತ್ತಿಲ್ಲ, ತುಂಬ ಲೈಟ್ಸ್ ಇಲ್ಲ ಇಲ್ಲೆಲ್ಲೂ. ಲಿಂಬುಯಿಂದ ದೀಪ ಮಾಡಿ ಹಚ್ತಾರಲ್ಲ ಅದೇ ದೀಪಗಳು ಇರ್ತಾವಲ್ಲಿ. ಸ್ವಲ್ಪ ಭಯ ಆಯಿತು, ಯಾಕಿದು ಹೀಗಿದೆ, ಈ ಒಳಗೆ ಬರಬೇಕೋ ಬೇಡವೋ ಅಂತ ಹೇಳಿ ಅನ್ನಿಸ್ತು. ಬಟ್ ಸೆಕೆಂಡ್ ಟೈಮ್ ಖುಷಿ ಆಯಿತು ಹೋಗಲಿಕ್ಕೆ, ಅಂದರೆ ತುಂಬಾ ಆರಾಮ ಅನ್ನಿಸ್ತು. ಹೋಗಿ ಬಂದಮೇಲೆ ಸ್ವಲ್ಪ ನೆಮ್ಮದಿ ಇನ್ನೂ ಸಿಕ್ದಂಗೆ ಆಯಿತು. ಅದ್ರ ನಂತರದ ಮೇಲೆ ನಾನು ಮತ್ತೆ 2 ಸಲ ಹೋಗಿ ಬಂದಿದ್ದೀನಿ. ಈ ವಿಡಿಯೋ ನಂತರ ಮತ್ತೆ ಹೋಗಿ ಬಂದಿದ್ದೀನಿ. ಈ ಫೋಟೋಸ್ ಎಲ್ಲ ಈಗ ನೀವು ನೋಡ್ತಾ ಇರೋದು ಒಳಗಡೆ ಕಾಳಿಕಾ ದೇವಿ ದೇವಸ್ಥಾನದ ಒಳಗಿನ ಫೋಟೋಸೇ. ಸೊ ನಾನು ಜಾಸ್ತಿ ದಿನ ಇರಲಿಕ್ಕಾಗಲಿಲ್ಲ, ಮತ್ತು ನಾನು ನೆಕ್ಸ್ಟ್ ಯಾವಾಗ ಹೋಗ್ತೀನೋ ನನಗೂ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಹೋದಾಗ 1 ತಿಂಗಳು ಇದ್ದೆ ನಾನು. ಆ 1 ತಿಂಗಳಲ್ಲಿ ಸ್ವಲ್ಪ ದೇವಸ್ಥಾನಗಳನ್ನು ನೋಡಿದ್ದು ವಿಡಿಯೋ ಇದು ಅಷ್ಟೇ. ಮತ್ತು ತುಂಬ ವಿಡಿಯೋ ಹಾಕಿದ್ದೀನಿ ನಾನು ಆಲ್ರೆಡಿ, ಬೆಂಗಳೂರಲ್ಲಿ ಎಲ್ಲೆಲ್ಲಿ ಹೋಗಿದ್ದೆ ಅಂತ ಹಾಕಿದ್ದೀನಿ. ಯಾರು ನೋಡಲಿಲ್ಲ ನೋಡಿ ನನ್ನ ವಿಡಿಯೋಸ್ನ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ನಾನು ಲಾಸ್ಟ್ ಬೆಂಗಳೂರಿಂದ ಹೋಗಬೇಕಾದ್ರೆ ಮಾಡಿರೋ ವಿಡಿಯೋ ಇದು. ಅಂದರೆ ಆ ದೇವಸ್ಥಾನದಿಂದ ವಾಪಸ್ ಬರಬೇಕಾರಲ್ಲ, ಬೆಂಗಳೂರಿಂದನೇ ವಾಪಸ್ ಹೋಗ್ತಾ ಇದ್ದೆ ನಾನು ಶಿರ್ಸಿಗೆ, ಅವಾಗ ಮಾಡಿರೋದು. ನೋಡೋಣ ನೆಕ್ಸ್ಟ್ ವಿಡಿಯೋ ಯಾವುದು ತರ್ತೀನಿ ಅಂತ. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದೇ ಇರುತ್ತೆ, ಯಾಕಂದರೆ ಅಲ್ಲೇ ಹೋಗೋದು ಜಾಸ್ತಿ ನಾನು. ಸೊ ಇದಿಷ್ಟು ನಾನು ಲಾಸ್ಟ್ ಟೈಮ್ ಬೆಂಗಳೂರಲ್ಲಿದ್ದಾಗ ಅಲ್ಲಿ ಹೋಗಿರೋ ದೇವಸ್ಥಾನಗಳ ಬಗ್ಗೆ ಮಾಡಿರೋ ವಿಡಿಯೋ. ತುಂಬ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಅದರಲ್ಲಿ ಒಂದು 5 ದೇವಸ್ಥಾನ ಶೂಟ್ ಮಾಡಿದ್ದೀನಿ ನಾನು ಅಷ್ಟೇ. ಬಾಕಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಆದಮೇಲೆ ನನಗೆ ನೆನಪಾಗ್ತಿತ್ತು, ಇಲ್ಲಿ ಮಾಡಬೇಕಿತ್ತೇನೋ ಅಂತೇಳಿ. ಸೊ ಈ ಕ್ಲಿಪ್ ಏನು ನೋಡ್ತಾ ಇದ್ದೀರಿ ನೀವು ವಿಡಿಯೋದಲ್ಲಿ, ಆಲ್ರೆಡಿ ನಾನು ಬೆಂಗಳೂರಿಂದ ವಾಪಸ್ ನಮ್ಮ ಊರಿಗೆ ಬರ್ಬೇಕಾದ್ರೆ ಮಾಡಿರೋದು. ಅಂದರೆ ಎಕ್ಸ್ಟ್ರಾ ಮತ್ತೆ ವ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆ ಕ್ಲಿಪ್ಸ್ನ ಇದರಲ್ಲೇ ಹಾಕಿದ್ದೀನಿ. ನಂತರ ಈಗ ನೋಡ್ತಾ ಇರೋದು ಆಲ್ರೆಡಿ ಶಿರ್ಸಿಗೆ ಬಂದಿರೋದು. ಶಿರ್ಸಿಗೆ ಬಂದು ಮುಟ್ಟಿದ ಮೇಲಿನ ಬ್ಲಾಗ್ ಇದು, ಮನೆ ಹತ್ರ ಬರೋ ಟೈಮಿಗೆ ಮಾಡಿರೋ ಬ್ಲಾಗು. ಇಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಗೈಸ್. ಹೀಗೆ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ. ಬಟ್ ಒಂದು ವಿಚಾರಕ್ಕೆ ಸಾರಿ ಹೇಳಲೇಬೇಕು ನನ್ನ ವಾಯ್ಸಿಗೆ. ಸಾರಿ ಫಾರ್ ದ ಡಿಸ್ಟರ್ಬ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.